ಉಡುಪಿ ಉಡುಪಿಯಿಂದ ಬಿಟ್ಟು ಕುಮಟಾ ಹೋಗ್ತೇವೆ. ಓಕೆ. ಕುಮಟಾದಿಂದ ಉಡುಪಿ ಬಂದು ಉಡುಪಿಯಿಂದ 5 ಕಾಲಕ್ಕೆ ಇಲ್ಲಿಂದ ಬಿಟ್ಟಿದ್ದು ಗೋಕರ್ಣ ಹಾಲ್ಟಿಂಗ್. ಗೋಕರ್ಣ halting. ಗೋಕರ್ಣ ಹಾಲ್ಟಿಂಗ್. ಸಾರಿಗೆ ಬಸ್ ಓಡುವವರಿಗೆ ಕಾಕಿ ಯೂನಿಫಾರ್ಮ್. ಈ ಓಲ್ವೋ AC ಬಸ್ ಓಡಿಸುವವರಿಗೆ 6 ವರ್ಷ 7 ವರ್ಷ ಆಗಿದೆ ಗಾಡಿಗಳಿಗೆ. ಓ, ಈ ಗಾಡಿಗೆ. ಈ ಗಾಡಿ ಓಕೆ. ಇನ್ನು ಲೋಕಲ್ಗೆ ಉಡುಪಿ ಡಿಪೋದಲ್ಲಿ ಆಲ್ರೆಡಿ 2 ಬಸ್ಗಳಿವೆ. ಇನ್ನು ಕುಂದಾಪುರದಲ್ಲಿ 2 ಇವೆ. ಓಕೆ. ಮಂಗಳೂರಲ್ಲಿ 4 ಗಾಡಿಗಳಿವೆ. 4 ಗಾಡಿ ಇದೆ. ಲೈಲ್ಯಾಂಡ್ ಸರ್ ಎಷ್ಟೇ ಗಾಡಿ ಹಳೇದಾಗಿದ್ರು ಕೂಡ ಚೆನ್ನಾಗಿರುತ್ತೆ ಡ್ರೈವಿಂಗ್ ಮಾಡ್ಲಿಕ್ಕೆ. ಡ್ರೈವಿಂಗ್ ಇಲ್ಲ ಸರ್, ನಾನು KSRTC ಬರ್ಬೇಕಂತ ನಿರೀಕ್ಷೆ ಮಾಡೇ ಇರ್ಲಿಲ್ಲ. ನೋಡಿ, ನಾನು ಅದೇ ಹೇಳಿದ್ದು, ಕೆಲವರು ನಿರೀಕ್ಷೆ ಮಾಡದೆ ಹಾಕ್ತಾರೆ, ಬಟ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಓಕೆ. ತುಂಬಾ ಗಾಡ್ ಸೆಕ್ಷನ್. ಓಕೆ. ಈ ಕೆಲವೊಂದೆಲ್ಲ ಗಾಡಿಯವರೆಲ್ಲ ಬರುವುದು ಒಂದು 150 ಕಿಲೋಮೀಟರ್ ಒಬ್ರು ಡ್ರೈವಿಂಗ್ ಮಾಡ್ತಾರೆ, ತಿರ್ಗಾ 200 ಕಿಲೋಮೀಟರ್ ಒಬ್ರು ಡ್ರೈವಿಂಗ್ ಮಾಡ್ತಾರೆ. ಒಬ್ರು ರೆಸ್ಟ್ ಮಾಡ್ತಾರೆ, ಇನ್ನೊಬ್ರು ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನನ್ನ ಹಿಂದ್ಗಡೆ ಸಾರಿಗೆ ಬಸ್ ನಿಂತಿದೆ. ಇದು ಸಾರಿಗೆ ಬಸ್ ಅಂತ ಹೇಳಿದ್ರೆ ಕನ್ವರ್ಟ್ ಮಾಡಿದ ಸಾರಿಗೆ ಬಸ್. ಇದು ಆಕ್ಚುಲಿ ರಾಜಹಂಸ ಬಸ್. ರಾಜಹಂಸ ಬಸ್ ಅನ್ನು ಇವಾಗೆಲ್ಲ ಕನ್ವರ್ಟ್ ಮಾಡಿ ಸಾರಿಗೆ ಬಸ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತ ಈ ಒಂದು ಬ್ಲಾಗ್ ಅಲ್ಲಿ ನಿಮ್ಗೆ ನಾನು ಮಾಹಿತಿಯನ್ನು ನೀಡ್ಲಿಕ್ಕಿದ್ದೇನೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಚಂದ್ರ ನಾಯ್ಕ್ ಅಂತ. ಊರಲ್ಲಿ ನಿಮ್ದು? ಭಟ್ಕಳ. ಭಟ್ಕಳ. ಸರ್, ನೀವು KSRTCಗೆ ಬಂದು ಎಷ್ಟು ವರ್ಷ ಆಯ್ತು? ಸರ್, ನಾನು 16 ವರ್ಷ ಆಯ್ತು ಇವಾಗ. 16 ವರ್ಷ. ಸರ್, 16 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿ ಸರ್. ಹೇಗೆ ಇದೆ ಸರ್ 16 ವರ್ಷದ ಎಕ್ಸ್ಪೀರಿಯನ್ಸ್? KSRTC ಹೇಗೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸರ್, ನೀವು ಫಸ್ಟಿಗೆ ಬಂದಂತಹ ಗಾಡಿ ಯಾವುದು KSRTCಯಲ್ಲಿ ಡ್ಯೂಟಿ ಮಾಡಿದಂತಹ ಗಾಡಿ? ಫಸ್ಟ್ ಲೋಕಲ್ ಡ್ಯೂಟಿ ಮಾಡ್ತಾ ಇದ್ದೆ. ಓಕೆ. ಎಲ್ಲಿಂದ ಎಲ್ಲಿ ಮಾಡ್ತಾ ಇದ್ರಿ? ಸ್ಟೇಟ್ ಬ್ಯಾಂಕ್ ಧರ್ಮಸ್ಥಳ, ಓಕೆ. ಸ್ಟೇಟ್ ಬ್ಯಾಂಕ್ ಪುತ್ತೂರು, ಆಮೇಲೆ ಮಂಗಳೂರು ಬೆಂಗಳೂರು. ಮಂಗಳೂರು ಬೆಂಗಳೂರು. ಓಕೆ. ಸರ್, ನೀವು ಲಾಂಗ್ ಅಂತ ಎಲ್ಲಿಗೆ ಡ್ಯೂಟಿ ಮಾಡಿದ್ರಾ? ಹೈದರಾಬಾದ್ ಮಾಡಿದ್ದೇನೆ. ಓಕೆ. ಉಡುಪಿ ಹೈದರಾಬಾದ್. ಓಕೆ. ಉಡುಪಿ ಹೈದರಾಬಾದ್ ಅಂತ ಹೇಳಿದ್ರೆ ಅಲ್ಲಿ ಡಬಲ್ ಡ್ರೈವರ್ ಇರ್ತಾರೆ, ಸಿಂಗಲ್? ಡಬಲ್ ಡ್ರೈವರ್. ಅವಾಗ ಡಬಲ್ ಡ್ರೈವರ್ ಕಂಡಕ್ಟರ್. ಓಕೆ. ಸರ್, ನಿಮ್ದು ಫೇವರೇಟ್ ಆದಂತಹ ಒಂದು ರೂಟ್ ಯಾವ್ದು ಸರ್? ಇಷ್ಟು ರೂಟ್ ಎಲ್ಲ ಮಾಡಿದ್ರ ನೀವು, ನಿಮ್ದೊಂದು ಫೇವರೇಟ್ ರೂಟ್ ಯಾವ್ದು? ಬೆಂಗಳೂರು ಚೆನ್ನಾಗಿದೆ. ಯಾಕೆ ಸರ್ ಬೆಂಗಳೂರು ಚೆನ್ನಾಗಿದೆ? ಒಳ್ಳೆ ಗಾಡಿಗಳಿವೆ. ಓಕೆ. ಪ್ಯಾಸೆಂಜರ್ ಕೂಡ ನೀಟ್ ಆಗಿರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಡೀಸೆಂಟ್ ಆಗಿ ಬರ್ತಾರೆ. ಓಕೆ. ಅದಕ್ಕೋಸ್ಕರ ಬೆಂಗಳೂರು. ಓಕೆ. ಒಂದು ಮಂಗಳೂರು ಹೊತ್ತು ಅಂತ ಪ್ರಯಾಣಿಕರು ಕೂಡ ತುಂಬಾ ಡೀಸೆಂಟ್ ಆಗಿರ್ತಾರೆ, ಕಿರಿಕಿರಿ ಮಾಡಲ್ಲ. ಓಕೆ. ಸರ್, ನೀವು D.Com.C ಅಥವಾ ಖಾಲಿ ಡ್ರೈವರಾ? ಖಾಲಿ ಡ್ರೈವರ್ ಆಗಿ. ನೀವು ಖಾಲಿ ಡ್ರೈವರ್ ಆಗಿ. ಸರ್, ಒಂದು ನನ್ಗೆ ಡೌಟ್ ಇದೆ. ಈಗ ಯೂನಿಫಾರ್ಮ್ ಎಲ್ಲ ನಿಮ್ದು ಕೆಲವೊಂದೆಲ್ಲ ಚೇಂಜ್ ಇರುತ್ತೆ, ಅದು ಏನ್ ಸರ್? ಅದು ಹೇಗೆ? ಕೆಲವೊಂದು ಕಾಕಿ ಇರುತ್ತೆ, ವೈಟ್ ಇರುತ್ತೆ, ಇವಾಗ ನೀವು ಹಾಕಿರೋದು ಇರುತ್ತೆ, ಹೇಗೆ ಸರ್ ಅದು? ಸಂಸ್ಥೆ ಸರ್ ತೀರ್ಮಾನ ಮಾಡಿದ್ದಾರೆ, ಅಂದ್ರೆ ಸಂಸ್ಥೆ ಕೊಟ್ಟಿರುವಂತ ನಿಯಮಾವಳಿ ಪ್ರಕಾರ. ಓಕೆ. ಸಾರಿಗೆ ಬಸ್ ಓಡುವವರಿಗೆ ಕಾಕಿ ಯೂನಿಫಾರ್ಮ್, ಈ ಓಲ್ವೋ AC ಬಸ್ ಓಡಿಸುವವರಿಗೆ ವೈಟ್ ಯೂನಿಫಾರ್ಮ್ ಇದೆ. ಓಕೆ. ಮತ್ತೆ ಸ್ಲೀಪರಿಗೆ ಕೆಲವರು ವೈಟ್ ಹಾಕೊಳ್ತಾರೆ, ಓಕೆ. ಇನ್ನು ಕೆಲವರು ಕಾಕಿ ಬಟ್ಟೆಯನ್ನು ಹಾಕ್ತಾರೆ, ಆ ತರ. ಓಕೆ. ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಇದು ಆಕ್ಚುಲಿ ಬಸ್ ರಾಜಹಂಸ ಇವಾಗ ಸಾರಿಗೆ ಬಸ್ ಆಗಿ ಓಡಿಸ್ತಾ ಇದ್ದಾರೆ ಸರ್. ಯಾಕೆ ಸರ್? ಅದು ಹೇಗೆ ಸರ್? ಇವಾಗ ಹೆಚ್ಚಿನ ಉಡುಪಿಯಿಂದ ಬೆಂಗಳೂರು ಹೋಗ್ಬೇಕಂದ್ರೆ ಸ್ವಲ್ಪ ಒಳ್ಳೆ ಗಾಡಿಗಳು ಬೇಕಾಗತ್ತೆ.
ಇನ್ನು ಹೊಸ ಗಾಡಿಗಳು ರಾಜಹಂಸ, ಇನ್ನು ಇದು 6 ವರ್ಷ 7 ವರ್ಷ ಆಗಿದೆ ಗಾಡಿಗಳಿಗೆ. ಓ, ಈ ಗಾಡಿಗೆ. ಈ ಗಾಡಿ ಓಕೆ. ಇನ್ನು ಲೋಕಲ್ಗೆ ಬಿಡ್ತಾ ಇದ್ವಿ. ಈ ಗಾಡಿಯನ್ನು ಲೋಕಲ್ ಬಿಡ್ತಾ ಇದ್ವಿ. ಸರ್, ಇದು ಇವಾಗ ಗಾಡಿ ಸ್ವಲ್ಪ ಲಕ್ಸುರಿ ಇದೆ, ಪುಷ್ ಬ್ಯಾಕ್ ಸೀಟ್ ಇದೆ, ಟಿಕೆಟ್ ಎಲ್ಲ ಸೇಮ್ ಬರುತ್ತೆ ಸರ್? ಸೇಮ್ ಪ್ರೈಸ್. ಓ, ಸೇಮ್ ಪ್ರೈಸ್. ಇಂಥದ್ದು ಎಷ್ಟು ಗಾಡಿ ಬಂದಿದೆ ಸರ್ ನಮ್ಮ ಕನ್ವರ್ಟ್ ಆದಂತ ಗಾಡಿ? ಉಡುಪಿ ಡಿಪೋದಲ್ಲಿ ಆಲ್ರೆಡಿ 2 ಬಸ್ಗಳಿವೆ, ಇನ್ನು ಕುಂದಾಪುರದಲ್ಲಿ 2 ಇವೆ, ಓಕೆ. ಮಂಗಳೂರಲ್ಲಿ 4 ಗಾಡಿಗಳಿವೆ. 4 ಗಾಡಿ ಇದೆ. ಓಕೆ. ಇದು ಗಾಡಿ ರೆಡಿ ಮಾಡಿಸಿದಲ್ಲ? ಪೇಂಟ್ ಮಾಡಿದ್ರು, ಸ್ವಲ್ಪ ರೆಡಿ ಮಾಡಿದ್ರು. ಪೇಂಟ್ ಎಲ್ಲ ಮಾಡಿ ಸ್ವಲ್ಪ ಸಾರಿಗೆ ಬಸ್ ರೀತಿ ಪೇಂಟ್ ಮಾಡಿದ್ದಾರೆ, ಕೆಂಪು ಪೇಂಟ್ ಅನ್ನು ಮಾಡಿದ್ದಾರೆ. ಪ್ರೈಸ್ ಎಲ್ಲ ಸೇಮ್ ಬರುತ್ತೆ. ಓಕೆ. ಇವಾಗ ಈ ರೂಟಿಗೆ ಓಡ್ತಿದ್ದಂತ ಗಾಡಿ ಎಲ್ಲ ಹೊಸತ್ ಬಂದಿದ? ರಾಜಹಂಸ ಎಲ್ಲ ಹೊಸ ಗಾಡಿಗಳು, ಎಲ್ಲ ಹೊಸ ಗಾಡಿ ಬಂದಿದೆ. ಈ ಗಾಡಿಯನ್ನೆಲ್ಲ ಸಾರಿಗೆ ಮಾಡಿದ್ದಾರೆ. ಓಕೆ. ಟಿಕೆಟ್ ಅಲ್ಲಿ ಬಂದ್ಬಿಟ್ಟು ಸೇಮ್ ಇದೆಲ್ಲ. ಓಕೆ ಸರ್, ಈ ಗಾಡಿಗೆ ಮತ್ತೆ ಸಾರಿಗೆ ನಾರ್ಮಲ್ ಬಸ್ಸಿಗೆ ಏನ್ ಡಿಫ್ರೆನ್ಸ್ ಬರುತ್ತೆ ಸರ್ ನಿಮ್ಗೆ ಡ್ರೈವಿಂಗ್ ಅಲ್ಲೆಲ್ಲ? ಇದು ಸ್ವಲ್ಪ ಕಂಫರ್ಟ್ ಜಾಸ್ತಿ, ಸ್ವಲ್ಪ ಹೆವಿ ಇದೆ. ಇನ್ನು ವೇಟ್ ಗಾಡಿ ಸ್ವಲ್ಪ ವೇಟ್ ಗಳು ಜಾಸ್ತಿ ಇವೆ, ಇನ್ನು ಸಾರಿಗೆಗಳು ವೇಟ್ ಕಮ್ಮಿ ಇದೆ. ಓಕೆ. ಇದು ಕಂಫರ್ಟ್ ಜಾಸ್ತಿ. ಇದು ಬಲೂನ್ ಗಾಡಿ ಅಲ್ಲ? ಬಲೂನ್ ಗಾಡಿ. ಹಿಂದ್ಗಡೆ ಇನ್ನು ಸಾರಿಗೆ ಗಾಡಿಗಳು ಕೂಡ ಬಲೂನ್ ಬರ್ತವೆ, ಕೆಲವೊಂದು ಇನ್ನು ಹೊಸ ನ್ಯೂ ಗಾಡಿಗಳು. ಓಕೆ, ಹೊಸ ಬಸ್ ಬಂದಿದೆ. ಬಲೂನ್. ಓಲ್ಡ್ ಮಾಡೆಲ್ ಎಲ್ಲ ಸೆಟ್ಗಳಿವೆ. ಓಲ್ಡ್ ಮಾಡೆಲ್ ಎಲ್ಲ ಸೆಟ್ಗಳಿವೆ. ಓಕೆ ಸರ್, ಮತ್ತೆ ಹೇಳಿ ಸರ್, ನಿಮ್ದು ಇದು ಐಶರ್ ಗಾಡಿ, ನಿಮ್ದೊಂದು ಫೇವರೇಟ್ ಆದಂತ ಗಾಡಿ ಯಾವ್ದು? ಇಡ್ಲಿಗೆಲ್ಲ ಕಂಫರ್ಟ್ ಆಗುದು? ಲೈಲ್ಯಾಂಡ್ ಇದೆ. ಲೈಲ್ಯಾಂಡ್ ಇದೆ ಸರ್. ನಿಮ್ದು ಚೆನ್ನಾಗಿದೆ. ಯಾಕೆ ಸರ್ ಲೈಲ್ಯಾಂಡ್ ಚೆನ್ನಾಗಿದೆ? ಲೈಲ್ಯಾಂಡ್ ಸರ್ ಎಷ್ಟೇ ಗಾಡಿ ಹಳೇದಾಗಿದ್ರು ಕೂಡ ಚೆನ್ನಾಗಿರುತ್ತೆ ಡ್ರೈವಿಂಗ್ ಮಾಡ್ಲಿಕ್ಕೆ. ಓಕೆ, ಒಳ್ಳೆಯದು. ಗೇರ್ ಚೆನ್ನಾಗಿರುತ್ತೆ, ಸ್ಟೇರಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಐಸರ್ ಗಾಡಿ ಚೆನ್ನಾಗಿದೆ, ಬಟ್ 1-2 ವರ್ಷ ಅಷ್ಟೇನೆ, ಆಮೇಲೆ ಕ್ರಮೇಣ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಓಕೆ, ಆ ತರ ಎಲ್ಲ ಇದೆ. ಓಕೆ ಸರ್, ಇದು ಮೈಲೇಜ್ ಬಂದ್ಬಿಟ್ಟು ಎಷ್ಟು ಬರುತ್ತೆ ಇದು? ಮೈಲೇಜ್ ಒಂದು 4.95 ಬರ್ತದೆ 1 ಕಿಲೋಮೀಟರ್. ಓಕೆ, 1 ಕಿಲೋಮೀಟರ್ಗೆ. ಓಕೆ. ಸಾರಿಗೆ ಬಸ್ ಅಲ್ಲೆಲ್ಲ ಏರ್ ಬಲೂನ್ ಗಾಡಿ ಬಂದಿದೆ ಅಂತ ಹೇಳಿದ್ರಿ, ಅದು ಎಲ್ಲಿಗೆಲ್ಲ ಹೋಗೋದು ಬಸ್ಸಿಗೆ ಬಂದಿದೆ ಸರ್? ಆಲ್ಮೋಸ್ಟ್ ಹೊಸ ಗಾಡಿಗ ಅಥವಾ ಹೇಗೆ? ಇಲ್ಲ, ಹೊಸ ಗಾಡಿ ಇವಾಗ ಬಂದ್ಬಿಟ್ಟು ಒಂದು BS6 ಗಾಡಿಗ? BS6 ಇದೆ, BS4 ಕೂಡ ಇದೆ. ಓಕೆ, ಅದರಲ್ಲೆಲ್ಲ ಅದರಲ್ಲಿ ಇದೆ. ಓಕೆ, ಬಂದಿದೆ. ಓಕೆ ಸರ್, ಮತ್ತೆ KSRTC ಒಂದು ಜಾಯಿನ್ ಆಗುವಂತ ಯುವಕರಿಗೆ ಏನಂತ ಹೇಳ್ತೀರಾ ಸರ್? ತುಂಬಾ ಜನರಿಗೆ ಒಂದು ಆಸೆ ಇರುತ್ತೆ KSRTC ಅಲ್ಲಿ ವರ್ಕ್ ಮಾಡ್ಬೇಕು, ಅಂತ. ಎಲ್ಲ ಯುವಕರೆಲ್ಲ ಬರ್ಬೇಕು ಅಂತ ಹೇಳ್ತಾ ಇದ್ದೇನೆ. ಬರ್ಬೇಕು ಸರ್, ತುಂಬಾ ಜನರದ ಆಸೆ ಇರುತ್ತೆ. ಓಕೆ. ಕೆಲವರು ಅಪ್ಲಿಕೇಶನ್ ಹಾಕ್ತಾರೆ, ಕೆಲವರು ಹಾಕಲ್ಲ, ಹಾಕ್ಬಿಟ್ಟು ಆರ್ಡರ್ ಬಂದ್ಮೇಲೂ ಅವರು ಜಾಯಿನ್ ಆಗ್ತಾ ಇಲ್ಲ. ಓಕೆ, ಆ ರೀತಿಗಳ ಸಮಸ್ಯೆ ಇದೆ. ಆ ರೀತಿ ಎಲ್ಲ ಮಾಡಬಾರ್ದಲ್ಲ. ಕೆಲವರದ್ದು ತುಂಬಾ ಆಸೆ ಇರುತ್ತೆ, ಬಟ್ ಅವರಿಗೆ ಸಿಗುದಿಲ್ಲ. ಓಕೆ, ನೀವು ಒಂದು ಆಸೆ ಪಟ್ಟು ಹಾಕಿದ ಹೇಗೆ ಅಂದ್ರೆ, ಕೆಲವರು ಒಂಥರ ಬೇಕಾಬಿಟ್ಟು ಹಾಕ್ತಾರೆ, ಅವರಿಗೆ ಸಿಗುತ್ತೆ, ಕೆಲವರು ಆಸೆ ಪಟ್ಟು ಹಾಕ್ತಾರೆ, ಅವರಿಗೆ ಸಿಗುದಿಲ್ಲ. ಇಲ್ಲ ಸರ್, ನಾನು KSRTC ಬರ್ಬೇಕಂತ ನಿರೀಕ್ಷೆ ಮಾಡೇ ಇರ್ಲಿಲ್ಲ. ನೋಡಿ, ನಾನು ಅದೇ ಹೇಳಿದ್ದು, ಕೆಲವರು ನಿರೀಕ್ಷೆ ಮಾಡದೆ ಹಾಕ್ತಾರೆ, ಬಟ್ ಅವ್ರು ಬರ್ತಾರೆ. ಕೆಲವರು ತುಂಬಾ ನಿರೀಕ್ಷೆ ಇಟ್ಟಿರ್ತಾರೆ. ಸರ್, ನಿಮ್ದು ಏನ್ ಆಸೆ ಇತ್ತು ಸರ್? ನಾನು ಟ್ರಾವೆಲ್ಸ್ ಏಜೆನ್ಸಿ ಮಾಡ್ತಾ ಇದ್ದೆ ಸರ್ ನಾನು. ಓಕೆ. ಅದನ್ನ ಬಿಟ್ಟು ಹಿಂಗೆ ಸುಮ್ನೆ KSRTC ಹಾಕೋಣ ಅಂತ ಕಾನ್ಫರ್ಮ್ ಹಾಕಿದೆ. ಓಕೆ, ಬಂತು. 48 ಮಾರ್ಕ್ಸ್ ಬಂತು ನನಗೆ. ಓಕೆ, 50ರಲ್ಲಿ. ವಾವ್, ಸೂಪರ್ ಸರ್. ಸೆಲೆಕ್ಷನ್. ಅದು ಎಲ್ಲಿ ಸರ್ ಆಗ್ತದ ನಿಮ್ದು? ಬೆಂಗಳೂರು. ಎಲ್ಲಿ ಸರ್ ಬೆಂಗಳೂರಲ್ಲಿ? ಶಾಂತಿನಗರ. ಅಲ್ಲಿ. ಅದು ಯಾವ ತರ ಎಲ್ಲ ಇರ್ತದೆ ಸರ್ ನಿಮ್ಗೆ ಅಲ್ಲೆಲ್ಲ? ಟ್ರ್ಯಾಕ್ ಇರುತ್ತೆ ಸರ್, 8 ನಂಬರ್ ಒಂದು ಟ್ರ್ಯಾಕ್ ಇರುತ್ತೆ, L ಟ್ರ್ಯಾಕ್ ಇರುತ್ತೆ, ಆಮೇಲೆ ಅಪ್ ಇರುತ್ತೆ, ಡೌನ್ ಇರುತ್ತೆ. ಓಕೆ, ನಿಮ್ಗೆ 50ರಲ್ಲಿ 48 ಮಾರ್ಕ್ಸ್. ಓಕೆ, ನಾನು ಮೊದಲಿಂದ ಬಸ್ ಓಡಿಸ್ತಾ ಇದ್ದೆ. ಅಭ್ಯಾಸ ಇದೆ. ಓಕೆ, ಯಾವ ರೂಟಿಗೆ ಎಲ್ಲ ಓಡಿಸ್ತಾ ಇದ್ರಿ ಮೊದ್ಲು? ನೀವು ಪ್ರೈವೇಟ್ ಬಸ್ ಎಲ್ಲ ಓಡಿಸ್ತಾ ಇದ್ದೇನೆ. ಯಾವ ಬಸ್ ಓಡಿಸ್ತಾ ಇದ್ರಿ ಸರ್? ಬೆಂಗಳೂರೆಲ್ಲ ಮಾಡ್ತಾ ಇದ್ದೆ. ಪ್ರೈವೇಟ್ ಬಸ್ ಅಲ್ಲಿ ಇದ್ರೆ? ಓಕೆ. ಪ್ರೈವೇಟ್ ರೂಟ್ ಎಲ್ಲ ಮಾಡಿ ಅಭ್ಯಾಸ ಇತ್ತು. ಆ ತರ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಟೋಟಲಿ ನೀವೊಂದು ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ಟೋಟಲ್ 25 ವರ್ಷ ಆಯ್ತು ಸರ್. ಟೋಟಲ್ ಡ್ರೈವಿಂಗ್ ಫೀಲ್ಡ್ ಬಂದು. ಓಕೆ, KSRTC ಗೆ ಬಂದು 15 ವರ್ಷ. 16 ವರ್ಷ. ಓಕೆ, ಹಾಗೆ ಸರ್. ಮತ್ತೆ ಹೇಳಿ ಸರ್, ನಿಮ್ಮ ಒಂದು ಅನುಭವ ಹೇಳಿ KSRTC ಯ ಬಗ್ಗೆ. ಚೆನ್ನಾಗಿದೆ ಸರ್ KSRTC, ಎಲ್ಲ ಯುವಕರು ಬರ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ತುಂಬಾ ಕೆಲವರು ಇವಾಗ ಕಾಲ್ ಫಾರ್ ಎಲ್ಲ ಆಗ್ತಾ ಇರ್ತದ KSRTC? ಆಗ್ತಾ ಇರ್ತದೆ. ಯಾವ ಟೈಮ್ ಅಲ್ಲಿ ಹೆಚ್ಚಾಗಿ ಕಾಲ್ ಫಾರ್ ಆಗ್ತದೆ? 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಆಗ್ತದೆ. 3 ವರ್ಷಕ್ಕೊಮ್ಮೆ ಆಗ್ತದೆ. ಈ ಸದ್ಯ ಕೊರೋನಾ ಬಂದ್ಮೇಲೆ ಆಗ್ಲಿಲ್ಲ, ಟ್ರೈನಿಂಗ್ ಆಗ್ತಿದೆ. ಓಕೆ, ಆಗ್ತಾ ಇರ್ತದೆ. ಓಕೆ ಸರ್, ನಿಮ್ಗೆ ಫ್ರೀ ರಜೆ ಅಂತೆಲ್ಲ ಯಾವಾಗ ಇರುತ್ತೆ ಸರ್ KSRTC ಅಲ್ಲಿ? ವಾರಕ್ಕೊಂದು ವೀಕ್ಲಿ ಆಫ್ ಇರುತ್ತೆ. ವಾರಕ್ಕೊಮ್ಮೆ. ಓಕೆ ಸರ್, ಇದು ಈಗ ಎಲ್ಲಿಂದ ಎಲ್ಲಿಗೆ ಹೋಗುವ ಬಸ್ ಇದು?
ಉಡುಪಿ ಟು ಗೋಕರ್ಣ ಓಕೆ. ಬೆಳಿಗ್ಗೆ 9:50 ಇಲ್ಲಿಂದ ಬಿಡ್ತೇವೆ. 9:50. 9:50 ಓಕೆ ಇನ್ನು ತಿರ್ಗಾ ಇಲ್ಲಿಂದ 1 ಕಾಲಕ್ಕಿದೆ. ಓಕೆ. ಇನ್ನು 5:15 ಸಾಯಂಕಾಲ. ಸಾಯಂಕಾಲ. ಉಡುಪಿ ಟು ಗೋಕರ್ಣ. ಉಡುಪಿ ಟು ಸರ್ ಗೋಕರ್ಣ ಉಡುಪಿ ಟು ಗೋಕರ್ಣ ಎಷ್ಟು ಕಿಲೋಮೀಟರ್ ಆಗುತ್ತೆ? 190 ಕಿಲೋಮೀಟರ್ ಆಗುತ್ತೆ ಸರ್. 190. 90. ಓಕೆ. 190 ಅಂತ ಹೇಳಿದ್ರೆ ನೀವು ಒನ್ ಡೇ ಎಷ್ಟು ಆ ಕಡೆಯಿಂದ ಬಂದು ಈ ಕಡೆಯಿಂದ ಹೋಗಿ ಪುನಃ ಆ ಕಡೆಯಿಂದ ಬರ್ತೀರಾ? 3 ಸಿಂಗಲ್? ಉಡುಪಿಯಿಂದ ಬಿಟ್ಟು ಕುಮಟ ಹೋಗ್ತೇವೆ. ಓಕೆ. ಕುಮಟದಿಂದ ಉಡುಪಿ ಬಂದು ಉಡುಪಿಯಿಂದ 5 ಕಾಲಕ್ಕೆ ಇಲ್ಲಿಂದ ಬಿಟ್ಟಿದ್ದು ಗೋಕರ್ಣ ಹಾಲ್ಟಿಂಗ್. ಗೋಕರ್ಣ ಗೋಕರ್ಣ ಹಾಲ್ಟಿಂಗ್. ಓಕೆ. ಸರ್ ಇದು ಮೇಂಟೆನೆನ್ಸ್ ಎಲ್ಲ ಹೇಗೆ ನಿಮ್ದು? ಯಾವ ಡಿಪೋ ಗಾಡಿ ಇದು? ಉಡುಪಿ ಡಿಪೋ. ಉಡುಪಿ ಡಿಪೋ. ಉಡುಪಿದಲ್ಲೇ ಮಾಡ್ತೀರಾ? ಉಡುಪಿಯಲ್ಲಿ ಎಲ್ಲ ಉಡುಪಿಯಲ್ಲೇ. ಓಕೆ. ಅವಾಗೆಲ್ಲ ನಿಮಗೆ ಬೇರೆ ಗಾಡಿ ಕೊಡ್ತಾರಾ ಆ ಟೈಮ್? ಇಲ್ಲ, ಅಲ್ಲ ಇವಾಗ ಇದು ಗಾಡಿ ಮೇಂಟೆನೆನ್ಸ್ ಅಲ್ಲಿ ಇರುವಾಗ ಬೇರೆ ಗಾಡಿ, ಬೇರೆ ಗಾಡಿಯನ್ನು ಕೊಡ್ತೇವೆ. ಬೇರೆ ಗಾಡಿ. ಬೇರೆ ಗಾಡಿ ಅವಾಗ ನಿಮ್ಗೆ ಗಾಡಿ ಎಲ್ಲ ಸೆಟ್ ಆಗ್ತದ ಸರ್? ಈಗ ಬೇರೆ ಗಾಡಿ ಕೊಟ್ರೆ ಎಲ್ಲ? ಇಲ್ಲ, ನಾವು ಓಡಿಸ್ತೇವೆ. ಟಾಟಾ ಓಡಿಸ್ತೇವೆ, ಲೈಲ್ಯಾಂಡ್, ಐಸರ್ ಎಲ್ಲ ನಿಮ್ಗೆ ಎಲ್ಲ ಪ್ರತಿಯೊಂದು ಗಾಡಿ ಕೊಡ್ತಾರೆ, ಓಡಿಸ್ತೇವೆ. ಹೇಳಲಿಕ್ಕೆ ಆಗುದಿಲ್ಲ. ಹಾ. Okay. ಇವಾಗ ಈ ರೂಟಿಗೆ ನೀವು ಬಂದು ಎಷ್ಟು ಟೈಮ್ ಆಯ್ತು? ಇವಾಗ ಉಡುಪಿ ಇವಾಗ ಗೋಕರ್ಣ 2 ತಿಂಗಳಾಯ್ತು. 2 ತಿಂಗಳಾಯ್ತು. ಹೇಗೆ ಆಗ್ತದೆ ಸರ್ ಉಡುಪಿ ಗೋಕರ್ಣ? ಚೆನ್ನಾಗಿದೆ ಸರ್, ಖುಷಿಯಾಗಿ. ಉಡುಪಿ ಹೇಗಿದೆ ಸರ್ ಮೊದಲನೇದಾಗಿ? ಸೂಪರ್ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಉಡುಪಿಯಲ್ಲಿ ಇದ್ದೀರಾ? 10 ವರ್ಷದಿಂದ ಉಡುಪಿಯಲ್ಲಿ ಇದೆ. ಓಕೆ, 10 ವರ್ಷದಿಂದ. ಉಡುಪಿಯಲ್ಲಿ ಸ್ಟಾರ್ಟಿಂಗ್ ಉಡುಪಿಗೆ ಬರ್ಬೇಕಾದ್ರೆ ಯಾವ ತರ ಫೀಲ್ ಆಯ್ತು ನಿಮ್ಗೆ? ಸರ್, ಉಡುಪಿ ನಾನು ಮೊದಲಿಂದಾನು ಉಡುಪಿಯಲ್ಲಿ ಇಲ್ಲಿ ಇದ್ದವನು, ಈ ಕಡೆ ಓಡಾಡ್ತಾ ಇದ್ದವನು. ಓಕೆ. ಖುಷಿ ಅನಿಸ್ತಾ ಇದೆ. ಖುಷಿ ಆಗ್ತಿತ್ತು ಉಡುಪಿಯಲ್ಲಿ ಡ್ಯೂಟಿ ಮಾಡೋದು. ಅಲ್ಲ, ಉಡುಪಿ ಮಂಗಳೂರು ಅಂತ ಹೇಳಿದ್ರೆ ನಿಮ್ಗೆ ಸಹ ತುಂಬಾ ಹೆಮ್ಮೆ ಇದೆ. ಯಾಕೆ ಹೇಳಿದ್ರೆ ನಿಮ್ದ ಮಾತಲ್ಲೇ ಗೊತ್ತಾಗ್ತದೆ ತುಂಬಾ ಪ್ರೀತಿ ಇದೆ ಉಡುಪಿ ಮಂಗಳೂರು ಮೇಲೆ. ಜನಗಳು ಸಹ ಅದೇ ತರ ಒಳ್ಳೆ ಇದ್ದಾರೆ ಅಂತ ನೀವು ಹೇಳಿ. ಸರ್ ನಿಮ್ಗೆ ನೆಕ್ಸ್ಟ್ ಇವಾಗ ಬೇರೆ ರೂಟಿಗೆ ಕೊಟ್ರೆ ನೀವು ಹೋಗ್ಲೇಬೇಕಾ? ಆ ತರ ಉಂಟು? ಹೋಗ್ಬೇಕು. ಯಾವ ರೂಟಿಗೆ ಯಾವ ರೂಟಿಗೆ ಹಾಕಿದ್ರು ನೈಟಿಗೆ ಸಹ ಹೋಗುದು? ಹೋಗ್ಬೇಕು. ಸರ್ ನಿಮ್ ಪ್ರಕಾರ ನೈಟ್ ಜರ್ನಿ ಒಳ್ಳೇದಾ, ಡೇ ಜರ್ನಿ ಒಳ್ಳೇದಾ? ಸರ್, ನೈಟ್ ಚೆನ್ನಾಗಿದೆ ಜರ್ನಿ, ಟ್ರಾಫಿಕ್ ಇರಲ್ಲ. ನಿದ್ರೆ ಅವಾಯ್ಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನಿದ್ದೆ ಅವಾಯ್ಡ್. ಓಕೆ. ಡೇ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ. ಓಕೆ, ಪರವಾಗಿಲ್ಲ. ಪರವಾಗಿಲ್ಲ. ಹಾಗಾಗಿ ಸ್ವಲ್ಪ ನಿದ್ದೆ ಒಂದು ಬಿಟ್ರೆ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇಲ್ಲ ಅಲ್ಲ? ಓಕೆ. ಸರ್ ಬ್ಯಾಂಗ್ಳೂರ್ ರೂಟ್ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಅತಿ ಕಷ್ಟವಾದಂತಹ ಏರಿಯಾ ಯಾವ್ದು ಸರ್? ಘಾಟ್ ಸೆಕ್ಷನ್ ಅಲ್ಲಿ ಎಲ್ಲಿ ಅದು ತುಂಬಾ ಕಿರಿಕಿರಿ ಅಂತ ಆಗೋದು? ಶಿರಾಡಿ ಘಾಟ್ ಸರ್. ಶಿರಾಡಿ ಘಾಟಿ. ಯಾಕೆ ಸರ್ ಅಷ್ಟು ಗಾಡಿ ಎಲ್ಲ ಇರುತ್ತೆ? ಟ್ರಾಫಿಕ್ ಜಾಸ್ತಿ ಇರುತ್ತೆ. ಓಕೆ. ತುಂಬಾ ಘಾಟ್ ಸೆಕ್ಷನ್. ಓಕೆ. ಈ ಕೆಲವೊಂದೆಲ್ಲ ಗಾಡಿಯವರೆಲ್ಲ ಬರುವುದು ಆ ತರ ಆ ತರ ಇರುತ್ತೆ. ಅಲ್ವಾ? ಸ್ವಲ್ಪ ಈ ಕಾರ್ನವರ ಕಾರ್ನವರು. ಅಲ್ಲ? ಓಕೆ. ಹೆಚ್ಚಾಗಿ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುದು ಯಾವ್ದು ಸರ್? ಬೈಕ್ನವರ, ಕಾರ್ನವರ? ಕೆಲವರೆಲ್ಲ ಈ ಲೆಫ್ಟ್ ಸೈಡ್ ಇಂದೆಲ್ಲ ಬರ್ತಾರೆ, ರಾಂಗ್ ಸೈಡ್ ರಾಂಗ್ ಸೈಡ್ ಇಂದ ಕಾರಿನವರು ಸರ್. ಕಾರಿನವರು ತುಂಬಾ ಸ್ವಲ್ಪ ಜಾಗ್ರತೆಯಿಂದ ಬರ್ಬೇಕು. ಜಾಗ್ರತೆಯಿಂದ ಬರ್ಬೇಕು. ನಿಮ್ಗೆಲ್ಲ ಗೊತ್ತಿರುದಿಲ್ಲ, ಕೆಲವೊಂದೆಲ್ಲ ಲೆಫ್ಟ್ ಸೈಡ್ ಎಲ್ಲ ಕಾಣುದಿಲ್ಲ. ಈ ಕಡೆ ಎಲ್ಲ ಬಂದ್ರೆ ಲೆಫ್ಟ್ ಅಲ್ಲಿ ನುಗ್ತಾರೆ. ಲೆಫ್ಟ್ ಅಲ್ಲೆಲ್ಲ ನುಗ್ತಾರೆ, ಆ ತರ ಎಲ್ಲ ಇರ್ತಾರೆ. ಓಕೆ. ಸರ್ ನಿಮ್ಗೆ ರೆಸ್ಟ್ ರೂಮ್ ಅಂತೆಲ್ಲ ಇರುತ್ತಾ ಸರ್ ಇಲ್ಲೆಲ್ಲ ಬಂದ್ರೆ? ಪ್ರತಿಯೊಂದು ಡಿಪೋದಲ್ಲಿ ರೆಸ್ಟ್ ರೂಮ್ ಗಳು ಇರುತ್ತೆ. ಬಸ್ ಸ್ಟ್ಯಾಂಡ್ ಅಲ್ಲಿ ರೆಸ್ಟ್ ರೂಮ್ ಗಳು ಇರೋದಿಲ್ಲ. ಓಕೆ. ಡಿಪೋದಲ್ಲಿ ಇರುತ್ತೆ. ಅಲ್ಲಿ ನೀವು ಹೋಗಿ ಎಲ್ಲ ರೆಸ್ಟ್ ಮಾಡ್ತೀರಾ, Rest ಆ ತರ ಮಾಡ್ತೀವಿ. ಎಲ್ಲ? ಹಾ. ಓಕೆ. ಹಾಗೆ ಸರ್, ಮತ್ತೆ ನಿಮ್ದು ಐಶರ್ ಬಗ್ಗೆ ಹೇಳಿದ್ರಿ ನೀವು. ಐಶರ್ ನಿಮ್ಮ ಫೇವರೇಟ್. ಟಾಟಾ ಲೈಲ್ಯಾಂಡ್ ಲೈಲ್ಯಾಂಡ್ ಅಂತ ಕೇಳಿದ್ದೆ. ಹೇಳಿದ್ರಿ. ಎಷ್ಟು ವರ್ಷ ಲೈಲ್ಯಾಂಡ್ ಗಾಡಿ ಓಡಿಸಿದ್ರ? 13 ವರ್ಷ ಓಡಿಸಿದ್ದೇನೆ ಸರ್. 13 ವರ್ಷ ಲೈಲ್ಯಾಂಡ್ ಲೈಲ್ಯಾಂಡ್ ಓಡಿಸಿದ್ದೇನೆ. ಓಕೆ. ನೀವು ಡಬಲ್ ಡ್ರೈವರ್ ಆಗಿ ನೀವು ಎಲ್ಲಿಗೆ ಹೋಗ್ತಾ ಇದ್ದದ್ದು ಹೇಳಿದ್ ನೀವು? ಹೈದರಾಬಾದ್. ಹೈದರಾಬಾದ್. ಅದು ಎಲ್ಲಿಂದ ಎಲ್ಲಿ ತನಕ ಒಬ್ರು ಡ್ರೈವಿಂಗ್ ಮಾಡ್ತಾರೆ ಸರ್ ಹೈದರಾಬಾದ್ ಅಂತ ಹೇಳಿದ್ರೆ? ಒಂದು 150 ಕಿಲೋಮೀಟರ್ ಒಬ್ರು ಡ್ರೈವಿಂಗ್ ಮಾಡ್ತಾರೆ. ತಿರ್ಗಾ 200 ಕಿಲೋಮೀಟರ್ ಒಬ್ರು ಡ್ರೈವಿಂಗ್ ಮಾಡ್ತಾರೆ. ಒಬ್ರು ರೆಸ್ಟ್ ರೆಸ್ಟ್ ಮಾಡ್ಬೇಕಾದ್ರೆ ಮಾಡ್ತಾರೆ. ಇನ್ನೊಬ್ರು ಹಾ. ಡ್ರೈವಿಂಗ್ ಮಾಡ್ತಾರೆ, ಹಾ. ಆ ತರ? ಹಾ. ಓಕೆ. ಹೈದರಾಬಾದ್ ರೂಟ್ ಎಷ್ಟು ಟೈಮ್ ಮಾಡಿದ್ರ? ಅದು ಜಾಸ್ತಿ ಟೈಮ್ ಮಾಡ್ಲಿಲ್ಲ ಸರ್, 1 ತಿಂಗಳು ಮಾಡಿದ್ದೀನಿ ಅಷ್ಟೇ. ಲಾಂಗೆಸ್ಟ್ ರೂಟ್ ಅಂತ ಹೇಳಿದ್ರೆ ಅದೇ? ಅದೇ. ಹಾಗೆ. ಓಕೆ. ಸರ್ ಮತ್ತೆ ಫೈನಲ್ ಆಗಿ ನಮ್ದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ ಸರ್? ತುಂಬಾ ಖುಷಿ ಆಗ್ತದೆ ಸರ್, ನಿಮ್ಮಂತ ಯೂಟ್ಯೂಬ್ ಚಾನಲ್ ಬರ್ಬೇಕು, ಜನರಿಗೆ ಒಂದು ಸಂದೇಶವನ್ನು ನೀಡಬೇಕು. ಖಂಡಿತ ಸರ್, ನಮ್ದೊಂದು ಸಣ್ಣ ಪ್ರಯತ್ನ. ಈಗ ತುಂಬಾ ಯುವಕರಿಗೆ ಒಂದು ಆಸೆ ಇರುತ್ತೆ ಸರ್, ಒಂದು ಸರ್ KSRTC ಅಲ್ಲಿ ಜಾಯ್ನ್ ಆಗ್ಬೇಕು. ಯಾವ ತರ ಆಗ್ಬೇಕಂತ ಎಲ್ಲ ಕೆಲವರಿಗೆ ಗೊತ್ತಿರುದಿಲ್ಲ, ಅಥವಾ ನಿಮ್ಮ ಕಷ್ಟ ಎಲ್ಲ 4 ಜನರಿಗೆ ತಿಳಿಬೇಕಂತ ನಮ್ದೊಂದು ಸಣ್ಣ ಪ್ರಯತ್ನ. ನಿಮ್ಮದೆಲ್ಲ ಕೇಳುವವರು ಇರುದಿಲ್ಲ. ನೋಡಿ, ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ? ಬೆಳಿಗ್ಗೆ ಇವತ್ತು ಗೋಕರ್ಣದಿಂದ ಹೊರಟಿದ್ದೇವೆ. ಅಲ್ಲಿ 7 ಗಂಟೆ ಗೋಕರ್ಣ ಬಿಡ್ತೇವೆ. ಓಕೆ. ಕುಮಟದಲ್ಲಿ 8:15 ಬಿಡ್ತೇವೆ. ಓಕೆ. ತಿರ್ಗಿ 9:50 ಭಟ್ಕಳ ಬಿಡ್ತೇವೆ. ಓಕೆ. ಅಲ್ಲಿಂದ 11:40 ಬರ್ತೇವೆ. ನೋಡಿ, ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಮನೆಯಲ್ಲಿ? 5:30 ಹೇಳ್ತೇವೆ. ನೋಡಿ, 5:30 ನಿಮ್ಮೊಂದು ಜರ್ನಿ ಯಾವ ತರ ಇದೆ ನೋಡಿ. ಅಷ್ಟು ಡೈಲಿ ಹೇಳ್ತೀರಾ,
ನಿಜವಾಗ್ಲು ಸರ್ ಇದೆಲ್ಲ ಕಷ್ಟ ಗೊತ್ತಾಗ್ಬೇಕು. ಸರ್ ಪ್ಯಾಸೆಂಜರ್ಸ್ನವರೆಲ್ಲ ಕಿರಿಕಿರಿ ಎಲ್ಲ ಮಾಡ್ತಾರೆ ಕೆಲವರೆಲ್ಲ, ಆ ತರ ಸಂದರ್ಭ ಎಲ್ಲ ಆಗ್ತದೆ ಸರ್ ನಿಮ್ಗೆಲ್ಲ? ಆಗ್ತದೆ, ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ ಮಾಡ್ತಾ ಇರ್ತಾರೆ. ಹೌದು, ಆ ತರ ಎಲ್ಲ ಮಾಡ್ತಾರೆ. ಒಂದೇ ತರ ಇರೋದಿಲ್ಲ. ಬರುವುದಿಲ್ಲ ಕೆಲವ್ರದೆಲ್ಲ ಇದು ಮಾಡ್ತಾರೆ, ಆದಷ್ಟು ಇದು ಮಾಡ್ಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಳ್ತೇನೆ. ಇನ್ನಷ್ಟು ಹೊಸ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.